ಸಂಚಿಕೆ ಒಂದರ ಅದ್ದೂರಿಯ ಬಿಡುಗಡೆ. ಕರ್ನಾಟಕ ಜನಪ್ರಿಯ ಪತ್ರಿಕೆಗಳಾದ ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಹಾಗೂ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಸಾಧನೆ ಬಗ್ಗೆ ವಿಸ್ತೃತ ವರದಿ. ಮಂಗಳೂರಿನ ಹೆಮ್ಮೆಯ ಟಿವಿ ಚಾನೆಲ್ ನಮ್ಮ ಕುಡ್ಲ ಹಾಗೂ ಪಬ್ಲಿಕ್ ನೆಕ್ಸ್ಟ್ ಚಾನೆಲ್ಗಳಲ್ಲಿ ವಾರ್ತಾ ಸಂಚಿಕೆಯ ವಿಶೇಷ ವರದಿ. ಸಂಸ್ಥೆಯ ಪ್ರಾಯೋಜಿತ ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮ. ರಾಮಕೃಷ್ಣ ಮಿಷನ್ ಇವರ ಸ್ವಚ್ಛತಾ ಅಭಿಯಾನದ ಸಂಯೋಜಕರಾದ ಶ್ರೀ ರಂಜನ್ ಬೆಲ್ಲಿರ್ಪಾಡಿ ಇವರಿಂದ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ. ಜುಲೈ 10, 2023-24ನೇ ಸಾಲಿನ ಎಸ್ಎಲ್ಸಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ನಿರ್ಮಲಾರವರಿಗೆ ತುಳುಕೂಟ ಕುವೈತ್ ಇವರ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ. ಜುಲೈ 18, ಗುರುಸಿದ್ದಪ್ಪ ಕೋತಂಬರಿ ಕಾನೂನು ಕಾಲೇಜು, ವಿದ್ಯಾನಗರ, ಹುಬ್ಬಳ್ಳಿ. ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾನೂನು ಅರಿವು ಕಾರ್ಯಾಗಾರ. ಮಕ್ಕಳ ಹಕ್ಕುಗಳು ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ. 22, ಪ್ರಸ್ತುತ ಶೈಕ್ಷಣಿಕ ವರ್ಷದ ಪ್ರಥಮ ರೂಪಣಾತ್ಮಕ ಮೌಲ್ಯಮಾಪನ. ಸಂತಸದಿಂದ ಪಾಲ್ಗೊಂಡ ವಿದ್ಯಾರ್ಥಿಗಳು. ಜುಲೈ 23, ಕರ್ನಾಟಕ ಸರ್ಕಾರದ ಉಚಿತ ಸೌಲಭ್ಯವಾದ ಶೂ ಸಾಕ್ಸ್ ವಿತರಣೆ. ಜುಲೈ 24, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ. ಸಂಪನ್ಮೂಲ ವ್ಯಕ್ತಿ ಶ್ರೀ ದಯಾನಂದ ಕತ್ತಲ್ ಸರ್, ತುಳು ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು. ಜುಲೈ 26, HCL ಫೌಂಡೇಶನ್ ವತಿಯಿಂದ ರಾಷ್ಟ್ರಮಟ್ಟದ ಖೋ-ಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಮಿಳುನಾಡು ಮಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಕ್ರೀಡಾಪಟುಗಳಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ SDMC ಮತ್ತು ಶಾಲಾ ಶಿಕ್ಷಕರಿಂದ ಅದ್ದೂರಿಯ ಸ್ವಾಗತ. ಜುಲೈ 27, ರೋಟರಿ ಕ್ಲಬ್ ಕಿಂಡಿಗೋಳಿ ವತಿಯಿಂದ ನಮ್ಮ ಶಾಲಾ ಇಂಟರ್ನೆಟ್ ಕ್ಲಬ್ನ ಪದಗ್ರಹಣ ಸಮಾರಂಭ. ಜುಲೈ 29, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಕ್ಕಾರು ಗ್ರಾಮಸ್ಥರು ಮತ್ತು ಕ್ರೀಡಾಭಿಮಾನಿಗಳಿಂದ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮ. ಜುಲೈ 30, ಶಾಲಾ ಹಿರಿಯ ವಿದ್ಯಾರ್ಥಿ ಶ್ರೀ ಜಗನ್ನಾಥ್ ಇವರಿಂದ ಶಾಲಾ ಸಭಾಂಗಣಕ್ಕೆ 7 ಸೀಲಿಂಗ್ ಫ್ಯಾನ್ಗಳ ಕೊಡುಗೆ. ಇದೀಗ ವಿಶೇಷ ಸುದ್ದಿ. ಶಾಲಾ ಸಂಸತ್ತಿನ ನಾಯಕ ಮನ್ನಿತ್ಯಸ್ ಅಮೀನ್ ಇವರ ಕೃತಜ್ಞತಾ ಪತ್ರಕ್ಕೆ ಮಾನ್ಯ ಶಾಸಕರಿಂದ ಮೆಚ್ಚುಗೆಯ ಪ್ರಶಂಸಾ ಪತ್ರ. ಸರಕಾರಿ ಶಾಲೆಯ ಮಕ್ಕಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಶಾಲೆಯಲ್ಲಿ ನಡೆಯುವ ಪ್ರತಿ ತಿಂಗಳ ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಿಕೊಂಡು ಟಿವಿ ವಾಹಿನಿಗಳ ಮಾದರಿಯಲ್ಲಿ ಶಿಕ್ಷಕರ ಸಹಾಯದಿಂದ ನಮ್ಮ ಶಾಲಾ ವಾರ್ತೆಗಳು ಎಂಬ ಸಂಚಿಕೆಯನ್ನು ಅನಾವರಣಗೊಳಿಸಿದ್ದಾರೆ. ಪಠ್ಯದ ಜೊತೆಯಲ್ಲಿ ಮಕ್ಕಳಲ್ಲಿ ನಿರೂಪಣಾ ಕೌಶಲ, ವಿಷಯ ಸಂಗ್ರಹ, ಭಾಷಾ ಶುದ್ಧಿ, ಚಿಂತನಾ ಲಹರಿ, ಸಾಮಾನ್ಯ ಜ್ಞಾನ, ಸ್ಪಷ್ಟ ಉಚ್ಚಾರ ಇತ್ಯಾದಿಗಳ ಸೃಜನಶೀಲತೆಗೆ ಸಮೃದ್ಧ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ. ಶಿಕ್ಷಕರ ಸಹಾಯದೊಂದಿಗೆ ವಿದ್ಯಾರ್ಥಿಗಳ ತಂತ್ರಜ್ಞಾನದ ಬಳಕೆ, ಸುದ್ದಿ ಮನೆಯ ಚಟುವಟಿಕೆ, ಎಡಿಟಿಂಗ್, ರೆಕಾರ್ಡಿಂಗ್ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತದೆ. ಸೃಜನಶೀಲ ಮತ್ತು ಕ್ರಿಯಾಶೀಲ ಮನಸ್ಸುಗಳೇ ಇದರ ಬಂಡವಾಳ. ನಾಡಿನ ಪ್ರಸಿದ್ಧ ಪತ್ರಿಕೆಗಳಾದ ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ ಮೊದಲಾದ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ವಿಸ್ತೃತ ವರದಿ ಪ್ರಕಟಗೊಂಡ ಹೆಮ್ಮೆ ಇದೆ. ನಮ್ಮ ಕುಡ್ಲ, ನಮ್ಮ ಟಿವಿ, ಪಬ್ಲಿಕ್ ನೆಕ್ಸ್ಟ್, ಮೈಂಡ್ಸ್ ಐ ಮೊದಲಾದ ದೂರದರ್ಶನ ವಾಹಿನಿ ಮತ್ತು ಯೂಟ್ಯೂಬ್ಗಳಲ್ಲಿ ಸವಿಸ್ತಾರ ಸಂಚಿಕೆ ಪ್ರಸಾರಗೊಂಡ ಆಕರ್ಷಕ ಸಂಚಿಕೆ ಇದೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ಸುದ್ದಿ ವಾಚನ ಒಂದು ಶಿಕ್ಷಕರ ಸೃಜನಶೀಲತೆಗೆ ಹಿಡಿದ ಕೈಗನ್ನಡಿ. MRPL ವತಿಯಿಂದ ಆಯೋಜಿಸಲಾದ ಸ್ವಚ್ಛತಾ ಪಕ್ಷಾಚರಣೆ ಪ್ರಯುಕ್ತ ಘನತ್ಯಾಜ್ಯ ನಿರ್ವಹಣೆ ಕುರಿತು ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನದ ಸಂಯೋಜಕ ಶ್ರೀ ರಂಜನ್ ಬೆಲ್ಲಿರ್ಪಾಡಿ ಅತ್ಯುಪಯುಕ್ತ ಮಾಹಿತಿಯನ್ನು ನೀಡಿದರು. ಜೀವಿಗಳ ಮತ್ತು
ಪರಿಸರದ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ ಎಂಬ ಅರಿವನ್ನು ಈ ಕಾರ್ಯಕ್ರಮದಲ್ಲಿ ಮೂಡಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ಮಾನವ ಸಂಪನ್ಮೂಲ ಅಧಿಕಾರಿ ಸ್ಟೀವನ್ ಪಿಂಟೋ ಸ್ವಚ್ಛತಾ ಸಂಕಲ್ಪ ಬೋಧಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ಹಿರಿಯ ಅಧಿಕಾರಿ ನಾಗರಾಜ್ ರಾವ್, ಎಸ್ಡಿಎಂಸಿ ಅಧ್ಯಕ್ಷ ಸುದೀಪ್ ಅಮೀನ್ ಹಾಗೂ ಇತರ ಸದಸ್ಯರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಇದರ ವತಿಯಿಂದ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಮಂಗಳೂರು ಇಲ್ಲಿನ ವೈದ್ಯಕೀಯ ತಂಡ ವೈದ್ಯರುಗಳಾದ ಹೇಮಾಲತಾ, ಸಮನ್ವಿತ, ಚೈತ್ರ, ಫಾತಿಮಾ ಆಗಮಿಸಿ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದರು. ವಿದ್ಯಾರ್ಥಿಗಳಿಗೆ ಆರೋಗ್ಯ, ಸ್ವಚ್ಛತೆ, ಪೌಷ್ಟಿಕ ಆಹಾರ, ಅವರು ಹೊಂದಿರಬೇಕಾದ ಎತ್ತರ, ತೂಕ ಮೊದಲಾದವುಗಳ ಸಮರ್ಪಕ ಮಾಹಿತಿ ನೀಡಿದರು. ತುಳುಕೂಟ ಕುವೈಟ್ ಸಂಸ್ಥೆಯು ಸ್ಥಾಪನೆಯಾಗಿ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರುವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ 10,000 ವಿದ್ಯಾರ್ಥಿ ವೇತನಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ನಿರ್ಮಲಾ ಆಯ್ಕೆಯಾಗಿರುತ್ತಾಳೆ. ಈಕೆ 2023-24ನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಅಭ್ಯಾಸ ಮಾಡಿ SLC ಪರೀಕ್ಷೆಯಲ್ಲಿ 82% ಫಲಿತಾಂಶವನ್ನು ಪಡೆದಿರುತ್ತಾಳೆ. ಈ ವಿದ್ಯಾರ್ಥಿ ವೇತನವನ್ನು ತುಳುಕೂಟ ಇದರ ಮಾಜಿ ಅಧ್ಯಕ್ಷರಾದ ಶ್ರೀ ಚಂದ್ರಹಾಸ್ ಶೆಟ್ಟಿ ಅವರು ವಿದ್ಯಾರ್ಥಿನಿಯ ತಾಯಿಗೆ ಹಸ್ತಾಂತರಿಸಿದರು. ಶ್ರೀಮತಿ ಉಷಾ ಕರುಣಾಕರ್ ಶೆಟ್ಟಿ ಹಾಗೂ ಶ್ರೀಮತಿ ಫಿಲೋಮೀನಾ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವ ಸಲುವಾಗಿ ಗುರು ಸಿದ್ದಪ್ಪ ಕೋತಾಂಬರಿ ಕಾನೂನು ಶಾಲೆ ವಿದ್ಯಾನಗರ ಹುಬ್ಬಳ್ಳಿ ಇಲ್ಲಿನ ಕಾನೂನು ಪದವಿ ಪ್ರಾಧ್ಯಾಪಕ ಪ್ರೀತಿ ಜಿ ಕಸ್ತೂರಿ ಇವರ ಮಾರ್ಗದರ್ಶನದಲ್ಲಿ ಕಾನೂನು ವಿದ್ಯಾರ್ಥಿಗಳಾದ ಮಹೇಶ್, ಅನಿಲ್ ಕುಮಾರ್, ಸನತ್ ಕುಮಾರ್, ಪ್ರಭು ಅವರು ಆಗಮಿಸಿ ಮಕ್ಕಳ ಹಕ್ಕುಗಳು, ಬಾಲ್ಯ ವಿವಾಹ ಕಾಯ್ದೆ, ಕಡ್ಡಾಯ ಶಿಕ್ಷಣ ಕಾಯ್ದೆ, ವೃತ್ತಿ ಮಾರ್ಗದರ್ಶನ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು. ಜುಲೈ 24ರಂದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಿನ್ನಿಗೋಳಿ ವಲಯದ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷ ಹಾಗೂ ಯುಗಪುರುಷ ಕಿನ್ನಿಗೋಳಿಯ ಪ್ರಧಾನ ಸಂಪಾದಕ ಭುವನಾಭಿರಾಮ ಉಡುಪ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ, ದುಶ್ಚಟಗಳಿಂದ ನಮ್ಮ ನೆಮ್ಮದಿ ಹಾಳು ಮಾಡುವಂತೆ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ, ಆದ್ದರಿಂದ ದುಶ್ಚಟಗಳಿಂದ ದೂರವಿರಬೇಕು ಎಂದರು. ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಶ್ರೀ ದಯಾನಂದ ಜಿ ಕತ್ತಲ್ ಸಾರ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ನಮ್ಮ ಜೀವನದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಬೇಕಾದರೆ ನಮಗೆ ಸ್ವಾಸ್ಥ್ಯ ಶರೀರ ಬಹಳ ಅಗತ್ಯ. ಸುದೃಢ ಸಮಾಜ ನಿರ್ಮಾಣದಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಕ್ಕಾರು ಘಟಕದ ಅಧ್ಯಕ್ಷ ಶ್ರೀಮತಿ ವಿಮಲಾ, ಮೇಲ್ವಿಚಾರಕರಾದ ಶ್ರೀಮತಿ ಶಾಂತಿ, ಸೇವಾ ಪ್ರತಿನಿಧಿ ಶ್ರೀ ದಿವಾಕರ್, ಶ್ರೀಮತಿ ಸಂಗೀತಾ ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಉಚಿತ ಶೂ ಸಾಕ್ಸ್ ವಿತರಣಾ ಕಾರ್ಯಕ್ರಮವನ್ನು ಜುಲೈ 23ರಂದು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸುದೀಪ್ ಅಮೀನ್ ನೆರವೇರಿಸಿದರು. 25ರಂದು HCL ಪ್ರಾಯೋಜಿತ ರಾಷ್ಟ್ರಮಟ್ಟದ ಕ್ರೀಡಾಕೂಟದ ಖೋಖೋ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕಿಯರ ತಂಡ ಅದ್ಭುತವಾಗಿ ಸ್ಪರ್ಧಿಸಿ ಅಂತಿಮ ಸುತ್ತಿನಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯದ ಊರಿನ ಕೀರ್ತಿಯನ್ನು ಹೆಚ್ಚಿಸಿ ಇತಿಹಾಸ ಸೃಷ್ಟಿಸಿದರು. ರಾಷ್ಟ್ರಮಟ್ಟದ ರಿಲೇ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದ ಸ್ಮಿತಾ, ಸಮೀಕ್ಷಾ, ಭೂಮಿಕಾ ಹಾಗೂ ಬಾಲಕಿಯರ ಖೋಖೋ ತಂಡ ಸರ್ವರ ಪ್ರಶಂಸೆಗೆ ಪಾತ್ರರಾದರು. ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ವ್ಯವಸ್ಥೆಯು ಚಾಲ್ತಿಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಕಲಿಕೆಯ ಜೊತೆಗೆ ಮೌಲ್ಯಮಾಪನ ಸಾಗುತ್ತದೆ. ನಿರಂತರ ಮೌಲ್ಯಮಾಪನದ ಭಾಗವಾಗಿ 2024-25ನೇ ಶೈಕ್ಷಣಿಕ ವರ್ಷದ ಮೊದಲ ರೂಪಣಾತ್ಮಕ ಮೌಲ್ಯಮಾಪನವನ್ನು ಜುಲೈ ತಿಂಗಳಿನಲ್ಲಿ ನಡೆಸಲಾಯಿತು. ವಿದ್ಯಾರ್ಥಿಗಳ ಪ್ರಗತಿಯನ್ನಾಧರಿಸಿ ಸೂಕ್ತ ಹಿಮ್ಮಾಯಿತಿ ನೀಡಲು ಪೂರಕವಾಯಿತು. ಜುಲೈ 26ರಂದು ರಾಷ್ಟ್ರಮಟ್ಟದಲ್ಲಿ ವಿಜೇತರಾದ ರಿಲೇ ತಂಡದ ಸ್ಮಿತಾ, ಸಮೀಕ್ಷಾ, ಭೂಮಿಕಾ ಹೆಗ್ಡೆ ಮತ್ತು ಖೋಖೋ ತಂಡದ ದರ್ಶಿನಿ ಆರ್ ಕುಲಾಲ್, ಸ್ಮಿತಾ, ದೀಕ್ಷಾ, ಭೂಮಿಕಾ ಹೆಗ್ಡೆ, ತನ್ವಿ ಪೂಜಾರಿ, ಸಮೀಕ್ಷಾ, ವಿಂತಿ ಬಿ ಶೆಟ್ಟಿ, ರಕ್ಷಿತಾ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ವಿದ್ಯಾಲತಾ ಇವರುಗಳು ತವರಿಗೆ ಮರಳುತ್ತಿರುವ ಸಂಭ್ರಮದ ಕ್ಷಣದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಮತ್ತು SDMC ಅಧ್ಯಕ್ಷರು ಮತ್ತು ಸದಸ್ಯರು, ಶಾಲಾ ಪೋಷಕರು ಭೇಟಿಯಾಗಿ ವಿಜಯಿ ತಂಡಕ್ಕೆ ಅದ್ದೂರಿಯ ಸ್ವಾಗತದ ಜೊತೆಗೆ ಹಾರ ಮತ್ತು ಪುಷ್ಪಗುಚ್ಛಗಳನ್ನು ನೀಡಿದರು.
27ರಂದು ಕಿನಿಗೋಳಿ ರೋಟರಿ ಪ್ರವರ್ತಿತ ಇಂಟರಾಕ್ಟ್ ಕ್ಲಬ್ಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಇದರಲ್ಲಿ ಮಾರ್ಗದರ್ಶಿ ಶಿಕ್ಷಕರಾದ ಕುಮಾರಿ ಜಯಂತಿ, ಶಿಕ್ಷಕರಾದ ಚಿತ್ರಾಶ್ರೀ, ಶಾಲಾ ಕ್ಲಬ್ನ ಅಧ್ಯಕ್ಷರಾದ ಆಶ್ರಿತ ರೈ, ಛಾಯಶ್ರೀ, ಸಾತ್ವಿಕ್, ಪ್ರಥಮ್, ಯಜ್ಞಂ, ಗೆಹೆನಾಂ, ಅಫ್ಸನಾ ಬಾನು, ವಿಪುಲ್, ಪೃಥ್ವಿನ್, ಸಾನ್ವಿಕಾ, ಸಾನ್ವಿ, ಮೌಲ್ಯ ಇವರು ಭಾಗವಹಿಸಿದರು. ಜುಲೈ 30ರಂದು HCL ಫೌಂಡೇಶನ್ ವತಿಯಿಂದ ನಡೆಸಿದ ಕ್ರೀಡಾಕೂಟದಲ್ಲಿ ದ್ವಿತೀಯ ಸ್ಥಾನಕ್ಕೆ ವಿಜಯಿಯಾದ ಖೋ ಖೋ ಪಂದ್ಯಾಟದ ಬಾಲಕಿಯರ ತಂಡ ಹಾಗೂ ರಿಲೇ ತಂಡದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ ಶಾಲಾ ಬಾಲಕಿಯರ ತಂಡಕ್ಕೆ ಎಕ್ಕಾರು ಗ್ರಾಮಸ್ಥರು ಹಾಗೂ ಕ್ರೀಡಾಭಿಮಾನಿಗಳ ಸಹಯೋಗದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ದೈಹಿಕ ಶಿಕ್ಷಣ ಶಿಕ್ಷಕರಾದ ವಿದ್ಯಾಲತಾ ಅವರನ್ನು ಗೌರವಿಸಲಾಯಿತು. ಬೆಳಗ್ಗೆ ಕ್ರೀಡಾಭಿಮಾನಿಗಳು, ಶಾಲಾಭಿಮಾನಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರೊಂದಿಗೆ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆ ಮಾಡಲಾಯಿತು. ಅಭಿನಂದನೆ ಸಮಾರಂಭದಲ್ಲಿ ಕರಾಟೆ ಶಿಕ್ಷಕರಾದ ಈಶ್ವರ್ ಕಟೀಲ್ ಅವರು ಶಾಲಾ ಮಕ್ಕಳಿಗೆ ಉಚಿತ ಕರಾಟೆ ಶಿಕ್ಷಣ, ಕ್ರೀಡಾ ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂ ನೀಡುವುದಾಗಿ ಘೋಷಿಸಿದರು. ಅಭಿನಂದನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಪ್ರವೀಣ್ ಆಚಾರ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಕಸ್ತೂರಿ ಪಂಜಾಬ್, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಮೋನಪ್ಪ ಶೆಟ್ಟಿ, ವಿಜಯ ಯುವ ಸಂಗಮದ ಅಧ್ಯಕ್ಷರಾದ ಶ್ರೀ ರತ್ನಾಕರ ಶೆಟ್ಟಿ, ಡಿಸಿಸಿ ಕ್ಲಬ್ನ ಗೌರವಾಧ್ಯಕ್ಷರಾದ ಪ್ರಕಾಶ್ ಕುಕ್ಯಾನ್, ಹಿಂದೂ ಯುವ ಸೇನೆಯ ಅಧ್ಯಕ್ಷ ಪ್ರವೀಣ್ ಆಚಾರ್ಯ, ಮೇಲೆಕ್ಕಾರು ಯುವಕ ಮಂಡಲದ ಅಧ್ಯಕ್ಷ ರಿತೇಶ್ ಶೆಟ್ಟಿ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀ ಮನೀಶ್ ಶೆಟ್ಟಿ, ಕಾಯ್ದಂಡ ಯುವಕ ಮಂಡಲದ ಅಧ್ಯಕ್ಷರಾದ ಯಶೋಧರ ಶೆಟ್ಟಿ, ಲಯನ್ಸ್ ಕ್ಲಬ್ ಎಕ್ಕಾರು ಘಟಕದ ಅಧ್ಯಕ್ಷರಾದ ಶ್ರೀ ಸ್ಟ್ಯಾನಿ ಮಿರಾಂದ, ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸುದೀಪ್ ಅಮೀನ್ ಹಾಗೂ ಸದಸ್ಯರು, ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿ ಸಮೂಹ, ಹಿರಿಯ ವಿದ್ಯಾರ್ಥಿಗಳು ಹೀಗೆ ಸರ್ವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜುಲೈ 30ರಂದು ಶಾಲಾ ಹಿರಿಯ ವಿದ್ಯಾರ್ಥಿ ಶ್ರೀ ಜಗನ್ನಾಥ ಇವರು ಶಾಲಾ ಸಭಾಂಗಣಕ್ಕೆ 7 ಸೀಲಿಂಗ್ ಫ್ಯಾನ್ಗಳನ್ನು ನೀಡಿ ಸಹಕರಿಸಿದ್ದಾರೆ. ವಿಶೇಷ ಸುದ್ದಿ: ನಮ್ಮ ಸರ್ಕಾರಿ ಶಾಲೆಗಾಗಿ ಪ್ರೌಢಶಾಲೆಯ ಬಹುದಿನದ ಬೇಡಿಕೆಗಳಾದ 3 ತರಗತಿ ಕೊಠಡಿಗಳು ಹಾಗೂ ಶಾಲೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಶೀಘ್ರ ಅನುದಾನವನ್ನು ಒದಗಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಉಮಾನಾಥ ಎ ಕೋಟ್ಯಾನ್ ಇವರಿಗೆ ನಮ್ಮ ಶಾಲಾ ನಾಯಕ ಮನ್ವಿತ್ ಎಸ್ ಅಮೀನ್ ಅವರು ಪತ್ರದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಅಭಿನಂದನೆಯಾಗಿ ಶಾಸಕರು ಶಾಲಾ ನಾಯಕ ಮತ್ತು ಶಾಲಾ ಮಕ್ಕಳ ಕೃತಜ್ಞತಾ ಪೂರ್ವಕ ಮನಸ್ಸು, ಸಮಾಜ ಸೇವೆಗೆ ದುಡಿದಂತಹ ವ್ಯಕ್ತಿಗಳ ಬಗ್ಗೆ ಇರುವ ಗೌರವ ಇವುಗಳನ್ನು ಮನಸಾರೆ ಕೊಂಡಾಡಿದ್ದಾರೆ.